ಎಲ್ರಿಗೂ ನಮಸ್ಕಾರ. ಬ್ಲೌಸು ಮತ್ತು ಚೂಡಿದಾರ್ ಟಾಪು ಕಟಿಂಗ್ ಮಾಡುವಂಥ ನೋಟ್ಸು ಈಗ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಚಾರ್ಟ್ ನೋಟ್ಸ್ ಫ್ರೀಯಾಗಿ ಸಿಗ್ತಾ ಇದೆ. ಅದ್ರ ಜೊತೆಗೆ 2 ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮಧ್ಯದಲ್ಲಿ ಫೋನ್ ನಂಬರ್ ಸಹ ಕೊಡ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡೋದ್ರಿಂದ ಆ ಫೋನ್ ನಂಬರ್ ಅನ್ನೋದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಈಗ ಫಸ್ಟು ನಿಮಗೆ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ, ಅದನ್ನು ನೋಡಿ. ಅದಾದ ನಂತರ ನೋಟ್ಸ್ನ ಬೆಲೆ ಎಷ್ಟು, ಅದನ್ನು ನೀವು ಯಾವ ರೀತಿ ತೊಗೊಳ್ಬೇಕಂತ ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಇದು 3 ನೋಟ್ಸು, ಬ್ಲೌಸು ಮತ್ತು ಚೂಡಿದಾರ್ ಟಾಪು, ಚಾರ್ಟ್ ನೋಟ್ಸು. ನಿಮಗೆ ಯಾವ ರೀತಿ ಇರುತ್ತೆ ನೋಟ್ಸ್ ಅನ್ನೋದು ತೋರಿಸ್ತೀನಿ ನೋಡಿ. 4 ಡಾಟ್ ಬ್ಲೌಸು, ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್. ನಿಮಗೆ ಸಪ್ರೇಟ್ ಪಾರ್ಟ್ ವೈಸ್ ಇರುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಪಾಯಿಂಟ್ ವೈಸ್ ಇರುತ್ತೆ, ಮತ್ತು ಇದರಲ್ಲಿ ಫಾರ್ಮುಲಾ ಇರುತ್ತೆ ಮತ್ತು ಉದಾಹರಣೆನೂ ಇರುತ್ತೆ. ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ 11 ಪಾಯಿಂಟ್ಸ್ ಇರುತ್ತೆ. ಈ 11 ಪಾಯಿಂಟ್ಸ್ನ ನೀವು ಓದ್ಕೊಂಡು ಮಾರ್ಕಿಂಗ್ ಮಾಡಿದರೆ ಬ್ಯಾಕ್ ಸೈಡ್ ಪಾರ್ಟು ಕಂಪ್ಲೀಟ್ ಕಟಿಂಗ್ ಮಾಡ್ಬೋದು. ಯಾವ ರೀತಿ ಬಂದಿದೆ ಅಂತ ಹಿಂದ್ಗಡೆ ಸೈಡ್ ನಿಮಗೆ ಡಯಾಗ್ರಾಮ್ ಇರುತ್ತೆ. ಮುಂದೆ ಫಸ್ಟು ನಿಮಗೆ ಪಾಯಿಂಟ್ಸ್ ಇರುತ್ತೆ. ಈ ಪಾಯಿಂಟ್ಸ್ನ ಓದ್ಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು. ನೀವು ಮಾರ್ಕ್ ಮಾಡಿರೋವಂಥದ್ದು ಮತ್ತು ಈ ಡಯಾಗ್ರಾಮಲ್ಲಿ ಇರುವಂಥದ್ದು ಕರೆಕ್ಟಾಗಿ ಇದೆಯಾ ಇಲ್ವೋ ಅಂತ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು. ಅದೇ ರೀತಿ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಅದರದ್ದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಮತ್ತು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಅದು ಇಮೇಜ್ ಇರುತ್ತೆ. ನಂತರ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಅದರದ್ದು ಇಮೇಜ್ ಇರುತ್ತೆ. ಈ ರೀತಿ ನಿಮಗೆ ಕಂಪ್ಲೀಟಾಗಿ ಎಲ್ಲ ಮಾಡಲ್ಸು ಇರುತ್ತೆ ಇದರಲ್ಲಿ. ನೋಡ್ತಾ ಇದ್ದೀರಲ್ವ. 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಈ ರೀತಿ ಎಲ್ಲ ಮಾಡಲ್ಸು ಬ್ಲೌಸ್ ಕಟಿಂಗ್ ಮಾಡುವಂಥ ನೋಟ್ಸ್ ಇದು. ಈ ಬ್ಲೌಸ್ ಕಟಿಂಗಲ್ಲಿ ಇಷ್ಟಿರುತ್ತೆ. ಇದು ಬ್ಲೌಸ್ ಆಯ್ತಲ್ವ. ನೋಡಿ, ಕಲರ್ ಜೆರಾಕ್ಸ್ ತೊಗೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಇದು ಚೂಡಿದಾರ್ ಟಾಪ್ ನೋಟ್ಸು. ನಾನಿದು ವೈಟ್ ಆ್ಯಂಡ್ ಬ್ಲಾಕ್ ತೊಗೊಂಡಿದ್ದೀನಿ, ನಿಮಗೆ ಗೊತ್ತಾಗಲಿ ಯಾವ ರೀತಿ ಇರುತ್ತೆ ಅಂತ. ಓಕೆನಾ. ವೈಟ್ ಆ್ಯಂಡ್ ಬ್ಲಾಕ್ ಆದರೆ ನೋಡಿ ಈ ರೀತಿ ಇರುತ್ತೆ. ಕಲರ್ ಜೆರಾಕ್ಸ್ ಆದರೆ ನಿಮ್ಗೊಂದು ಸ್ವಲ್ಪ ಕಲರ್ ಕಾಣಿಸ್ತಾ ಇರುತ್ತೆ. ನೋಡಿ, ನೋಡ್ತಾ ಇದ್ದೀರಲ್ವ. ಇದು ಕಲರ್ ಜೆರಾಕ್ಸ್, ಸ್ವಲ್ಪ ಕಲರ್ ಇರುತ್ತೆ. ವೈಟ್ ಆ್ಯಂಡ್ ಬ್ಲಾಕ್ ಆದರೆ ಈ ರೀತಿ ಇರುತ್ತೆ. ಬಟ್ ಅಕ್ಷರಗಳೆಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ನಿಮ್ಮ ಹತ್ರ ಅಮೌಂಟ್ ಜಾಸ್ತಿ ಇದ್ದರೆ ಕಲರ್ ಪ್ರಿಂಟ್ ತೊಗೊಳ್ಳಿ, ಇಲ್ಲಾಂದರೆ ವೈಟ್ ಆ್ಯಂಡ್ ಬ್ಲಾಕೇ ತೊಗೊಳ್ಳಿ. ಇದು ಅಷ್ಟೇ. ಚೂಡಿದಾರ್ ಟಾಪಲ್ಲಿ ನಿಮಗೆ ಫಸ್ಟು ಸೈಡ್ ಓಪನ್ ಟಾಪು, ಅಂಬ್ರೆಲಾ, ಎಲೆನ್ ಕುರ್ತಾ, ಕಾಲರ್ ನೆಕ್, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಐವಿ ಕಾಲರ್ ನೆಕ್, ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಚೂಡಿದಾರ್ ಟಾಪ್ಸ್ದು ಕಟಿಂಗ್ ಮಾಡುವಂಥ ನೋಟ್ಸು. ಇದು ಅಷ್ಟೇ ಪಾಯಿಂಟ್ ವೈಸ್ ಇರುತ್ತೆ. ಅದ್ರ ಜೊತೆಗೆ ಪಾಯಿಂಟ್ ಕಂಪ್ಲೀಟ್ ಆದ ನಂತರ ಈ ರೀತಿ ಡಯಾಗ್ರಾಮ್ ಇರುತ್ತೆ, ಒಂದು ಸಲ ಚೆಕ್ ಮಾಡ್ಕೊಳ್ಬೋದು. ಇದು ಚೂಡಿದಾರ್ ಟಾಪ್ ನೋಟ್ಸು. ನಿಮಗೆಲ್ಲ ಥರದ ಮಾಡಲ್ಸು ಇರುತ್ತೆ ಇದರಲ್ಲಿ. ಓಕೆನಾ. ಇದಾಯ್ತಲ್ವ, ಇದು ಚೂಡಿದಾರ್ ಟಾಪ್ದು. ಇದು ಚಾರ್ಟ್ ನೋಟ್ಸು. ಚಾರ್ಟ್ ನೋಟ್ಸು ನಿಮಗೆ 28 ಇಂಚಿಂದ 48 ಇಂಚ್ವರೆಗೂ ಮೆಜರ್ಮೆಂಟ್ಗಿರುತ್ತೆ. ಬ್ಲೌಸು ಮತ್ತು ಚೂಡಿದಾರ್ ಟಾಪು ನೀವೇನು ನೋಡಿದಿರಲ್ವ, ಅದು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಅದರಲ್ಲಿರುತ್ತೆ ಡೀಟೇಲ್ ಆಗಿ. ಮತ್ತು ಅದರಲ್ಲಿ ಫಾರ್ಮುಲಾ ಇರುತ್ತೆ, ಉದಾಹರಣೆ ಇರುತ್ತೆ. ಇದೇನೆಂದರೆ ಯಾವುದಕ್ಕೆ ಎಷ್ಟು ತೊಗೊಳ್ಬೇಕು. 0 ನೆಕ್ ಡೀಪಿಂದ 10-12 ಇಂಚ್ವರೆಗೂ ಡೀಪ್ ಇರಲಿ. ಶೋಲ್ಡರು, ಹಾರ್ಮೋಲ್ ಡೌನಿಂಗು ಮತ್ತು ಹಾರ್ಮೋಲ್ ರೌಂಡಿಂಗು, ಇದನ್ನು ಯಾವ ರೀತಿ ತೊಗೊಳ್ಬೇಕು. ಬ್ಲೌಸ್ ಲೆಂತ್ ಎಷ್ಟು ತೊಗೊಳ್ಬೇಕು, ಫ್ರಂಟ್ ಸೈಡು ಡಾಟ್ಸ್ ಎಷ್ಟು ತೊಗೊಳ್ಬೇಕು, ಡಾಟ್ ವಿಡ್ತ್ ಎಷ್ಟು ತೊಗೊಳ್ಬೇಕು, ಕ್ರಾಸ್ ಬೆಲ್ಟ್ ವಿಡ್ತ್ ಎಷ್ಟು ತೊಗೊಳ್ಬೇಕು, ಸ್ಲೀವ್ ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು, ಈ ರೀತಿ ಕಂಪ್ಲೀಟ್ ರೆಡಿ ಇರುತ್ತೆ. ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೆ ಒಂದೊಂದು ಚಾರ್ಟ್ ಇರುತ್ತೆ. ನೋಡಿ, ಕಂಪ್ಲೀಟ್ 28 ಇಂಚಿಂದ 48 ಇಂಚ್ವರೆಗೂ ನಿಮಗೆ ಕಂಪ್ಲೀಟಾಗಿರುತ್ತೆ. ಇದು ಚಾರ್ಟ್ ನೋಟ್ಸು. ಈಗ ಈ 3 ನೋಟ್ಸು ನೋಡಿದ್ರಲ್ವ ಯಾವ ರೀತಿ ಇರುತ್ತೆ ಅಂತ. ಈ 3 ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಬ್ಲೌಸು, ಚೂಡಿದಾರ್ ಟಾಪು, ಚಾರ್ಟ್ ನೋಟ್ಸು. ಈಗ ಇದರ ಬೆಲೆ ಎಷ್ಟು, ನೀವು ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ ನೋಡಿ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ಈ ನೋಟ್ಸ್ನ ಬೆಲೆ ಎಷ್ಟು, ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂತ ತಿಳಿಸ್ತೀನಿ. ವಿಡಿಯೋನ ಗಮನ ಇಟ್ಟು ನೋಡಿ. ನೋಟ್ಸ್ನ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 3000 ರೂಪಾಯಿ ಇದೆ. ಈಗ ನಿಮಗೆ ಆಫರಲ್ಲಿ ಈ ನೋಟ್ಸು ಕೇವಲ 1000 ರೂಪಾಯಿಗೆ ಮಾತ್ರ ಸಿಗ್ತಾಯಿದೆ. ನೋಟ್ಸ್ನ ಬೆಲೆ 1000 ರೂಪಾಯಿ ಮಾತ್ರ. ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ, ಈಗ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ಸ್ ಕಾಣಿಸ್ತಾ ಇದೆ ನೋಡಿ. ವಿಡಿಯೋನ ಸ್ಟಾಪ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಈ ನಂಬರ್ನ. ಫಸ್ಟು ಯೆಲ್ಲೋ ಕಲರ್ ಬಾಕ್ಸಲ್ಲಿ ಇರುವಂಥ ನಂಬರ್ 9108108635 ಇದು ಫೋನ್ಪೇ ಮತ್ತು ಗೂಗಲ್ ಪೇ ನಂಬರು. ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು. ಓಕೆನಾ. ಈಗ ನೀವು 1000 ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕು. ಈಗ ಸ್ಕ್ರೀನ್ಶಾಟ್ ಈ ರೀತಿ ಇರಬೇಕು, ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರಬೇಕು. ಆ ಸ್ಕ್ರೀನ್ಶಾಟ್ ತೆಗೆದು ಪೇಮೆಂಟ್ ಮಾಡಿರೋದನ್ನು ನೀವು ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕು. ಕಳಿಸಿ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಾನು ನಿಮಗೆ ನೋಟ್ಸ್ನ PDF ಫೈಲ್ ಕಳಿಸ್ಕೊಡ್ತೀನಿ, 3 ನೋಟ್ಸ್ದು. ಈಗ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಂಡು ಒಂದು ಫೈಲಲ್ಲಿ ಹಾಕಿ ಇಟ್ಕೊಳ್ಬೇಕು. ನಾನು ಬುಕ್ಕು ಕಳಿಸ್ಕೊಡೋದಿಲ್ಲ. ಏಕೆ ಅಂದರೆ ಪೇಪರ್ ಆಗಿರೋದ್ರಿಂದ ಅರ್ಧೋಗೋ ಚಾನ್ಸಸ್ ತುಂಬ ಇರುತ್ತೆ, ಹಾಳಾಗೋಗೋ ಚಾನ್ಸಸ್ ತುಂಬ ಇರುತ್ತೆ ಕೊರಿಯರಲ್ಲಿ. ಸೊ ಹಾಗಾಗಿ ನಿಮಗೆ ಒರಿಜಿನಲ್ PDF ಫೈಲ್ ಮಾತ್ರ ಕಳಿಸ್ಕೊಡ್ತೀನಿ.
ಪ್ರಿಂಟು ನೀವೇ ತೊಗೊಳ್ಬೇಕು. ಅದ್ರ ಜೊತೆಗೆ ವೀಡಿಯೋಸ್ದು ಲಿಂಕ್ ಕಳಿಸ್ಕೊಡ್ತೀನಿ. ಈ ವೀಡಿಯೋಸ್ ಲಿಂಕು ಲೈಫ್ ಟೈಮ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ವೀಡಿಯೋಸ್ನ ಯಾವಾಗ ಬೇಕಾದರೂ ನೋಡ್ಬೋದು, ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು. ನೋಟ್ಸ್ ತಗೊಂಡ ನಂತರ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದಾದರೂ ಅಮೌಂಟ್ನ ಪೇ ಮಾಡಿಸ್ಬೋದು. ಅವ್ರಿಗೆ ಫಸ್ಟು ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಕೊಡಿ, ಅವ್ರಿಗೆ ಅಮೌಂಟ್ ಪೇ ಮಾಡೋದಕ್ಕೆ ಹೇಳಿ, ನಂತರ ಸ್ಕ್ರೀನ್ಶಾಟ್ ತೊಗೊಳೋದಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಳ್ಳಿ. ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ PDF ಫೈಲು ವಿಡಿಯೋ ಲಿಂಕ್ನ ಕಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಥರದ ಮೋಸ ಇರೋದಿಲ್ಲ, 100% ಜೆನ್ಯೂನ್ ಇರುತ್ತೆ. ನಾನು ಯೂಟ್ಯೂಬಲ್ಲಿ ಸುಮಾರು 8 ವರ್ಷದಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ನೋಡಿದ್ದಾರೆ. ಸೊ ಯಾವುದೇ ಅನುಮಾನ ಇಟ್ಕೊಳ್ಬೇಡಿ, ಅಮೌಂಟ್ನ ನೀವು ಪೇ ಮಾಡಿ ಧೈರ್ಯವಾಗಿ ನೋಟ್ಸ್ನ ತೊಗೊಳ್ಳಿ. ನಿಮ್ಗೆ ಏನೇ ಡೌಟ್ ಇರಲಿ ಕಾಲ್ ಮಾಡಿ ನೀವು ಆರಾಮ್ಸೆ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಇದು ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು. ನೆನಪಿರಲಿ, ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ದೀರಲ್ವ. ಸೊ ಈ ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. ಈಗಾಗಲೇ ನೋಟ್ಸ್ ತೊಗೊಂಡಿರೋರು ತುಂಬಾ ಅನುಕೂಲ ಪಡ್ಕೊಂಡಿದ್ದಾರೆ. ತಡ ಮಾಡಬೇಡಿ, ಇದರಿಂದ ನಿಮಗೆ 100% ಯೂಸ್ ಆಗುತ್ತೆ. ಇದು ಎಷ್ಟು ಸಿಂಪಲ್ಲಾಗಿರುತ್ತೆ ಅಂದರೆ ನೀವು 10 ಸಲ ವೀಡಿಯೋ ನೋಡೋದು ಒಂದೇ, 1 ಸಲ ನೋಟ್ಸ್ ನೋಡೋದು ಒಂದೇ, ಆ ರೀತಿ ಇರುತ್ತೆ. ತುಂಬ ಸಿಂಪಲ್ ಪಾಯಿಂಟ್ಸು ಮತ್ತು ಫಾರ್ಮುಲಾ ಉದಾಹರಣೆ ಜೊತೆಗೆ ನಿಮಗೆ ಗೊತ್ತಿಲ್ಲದೇ ನೀವು ಪಾಯಿಂಟ್ಸ್ ಎಲ್ಲ ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಆಗಿಬಿಡುತ್ತೆ. ಬ್ಲೌಸ್ ಮಾರ್ಕಿಂಗು ಕಂಪ್ಲೀಟ್ ಆಗಿಬಿಡುತ್ತೆ. ಆ ರೀತಿ ಇರುತ್ತೆ, ಅಷ್ಟು ಸಿಂಪಲ್ಲಾಗಿರುತ್ತೆ. ಓಕೆನಾ. ಮತ್ತು ಇನ್ನೊಂದು ಬೆನಿಫಿಟ್ ಏನು ಅಂದರೆ, ಈಗ ಈ ಕನ್ನಡ ಲೇಡೀಸ್ ಟೈಲರ್ ಚಾನಲಲ್ಲಿ ನಿಮಗೆ ಅಳತೆ ಬ್ಲೌಸ್ನ ತೊಗೊಂಡು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸಿದ್ದೀನಿ. ಸೊ ಬಾಡಿ ಮೆಜರ್ಮೆಂಟ್ಸ್ ಬಂದಾಗ ಯಾವ ರೀತಿ ಅನ್ನೋದು ನಿಮ್ಗೆ ಇನ್ನೂ ತೋರಿಸಿಲ್ಲ ಈ ಹೊಸ ಚಾನಲಲ್ಲಿ. ಇನ್ನೊಂದೇನು ಅಂದರೆ, ಅಳತೆ ಬ್ಲೌಸ್ ತೊಗೊಂಡು ಬ್ಲೌಸ್ ಕಟಿಂಗ್ ಮಾಡೋದಕ್ಕೂ ಬಾಡಿ ಮೆಜರ್ಮೆಂಟ್ಸ್ಗೆ ಬ್ಲೌಸ್ ಕಟಿಂಗ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ನಮಗೆ ಬ್ಲೌಸ್ ಕಟಿಂಗು ಬಾಡಿ ಮೆಜರ್ಮೆಂಟ್ ತೊಗೊಂಡು ಮಾಡಿದರೆ ತುಂಬ ಈಸಿ, 100% ಈಸಿ ಇರುತ್ತೆ. ಅದೇ ಅಳತೆ ಬ್ಲೌಸ್ಗೆ ಕಂಪೇರ್ ಮಾಡಿದರೆ. ಅಳತೆ ಬ್ಲೌಸಿಂದ ನಾವು ಮೆಜರ್ಮೆಂಟ್ಸ್ನ ತೊಗೊಂಡು ಕಟಿಂಗ್ ಮಾಡೋದು ಸ್ವಲ್ಪ ಕಷ್ಟ. ಹೊಸದಾಗಿ ಕಲಿಯೋರಿಗೆ ಬಾಡಿ ಮೆಜರ್ಮೆಂಟೇ ಈಸಿ ಅಂತ ನನ್ನ ಪ್ರಕಾರ, ನನ್ನ ಅನುಭವದ ಪ್ರಕಾರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಅಳತೆ ಬ್ಲೌಸಲ್ಲಿ ಆಲ್ಟ್ರೇಷನ್ಸ್ ಇರ್ಬೋದು, ಇಲ್ಲದೇ ಇರ್ಬೋದು. ಓಕೆನಾ. ಆದರೆ ಬಾಡಿ ಮೆಜರ್ಮೆಂಟಲ್ಲಿ ಆಲ್ಟ್ರೇಷನ್ ಅಂತ ಇರೋದಿಲ್ಲ, ಮೆಜರ್ಮೆಂಟ್ ಮಾತ್ರ ಇರುತ್ತೆ, ಅಳತೆ ಮಾತ್ರ ಇರುತ್ತೆ. ನಾವು ಅದನ್ನು ಕಟಿಂಗ್ ಮಾಡಿದಾಗ ಅದು ಆಲ್ಟ್ರೇಷನ್ ಬರುತ್ತೋ ಇಲ್ವೋ ಅನ್ನೋದು ಡಿಸೈಡ್ ಆಗೋದು. ಬಟ್ ಒಂದು ಫಾರ್ಮುಲಾ ಇರುತ್ತೆ ಬಾಡಿ ಮೆಜರ್ಮೆಂಟ್ಗೆ, ಪ್ರತಿಯೊಂದಕ್ಕೂ ಫಾರ್ಮುಲಾ ಇರುತ್ತೆ. ಅದ್ರ ಪ್ರಕಾರ ನಾವು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿದ್ದೀವಿ ಅಂದರೆ 100% ಬಾಡಿ ಮೆಜರ್ಮೆಂಟ್ಸ್ಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಬಂದೇ ಬರುತ್ತೆ. ಅದೇ ಅಳತೆ ಬ್ಲೌಸ್ ತೊಗೊಂಡು ಕಟಿಂಗ್ ಮಾಡಿದಾಗ ಆ ರೀತಿ ಇರೋದಿಲ್ಲ. ಅಳತೆ ಬ್ಲೌಸು ಒಂದು ವೇಳೆ ಆಲ್ಟ್ರೇಷನ್ ಇತ್ತು ಅಂದರೆ ನೀವು ಸರಿಯಾಗಿ ಕಟ್ ಮಾಡಿಲ್ಲ ಅಂದರೆ ಆಲ್ಟ್ರೇಷನ್ ಬರುತ್ತೆ. ಒಂದು ವೇಳೆ ಅಳತೆ ಬ್ಲೌಸ್ ಪರ್ಫೆಕ್ಟಾಗಿದ್ದರೂ ನೀವು ಸರಿಯಾಗಿ ಕಟ್ ಮಾಡಿಲ್ಲ ಅಂದರೆ ಆಲ್ಟ್ರೇಷನ್ ಬರುತ್ತೆ. ಅದೇ ಬಾಡಿ ಮೆಜರ್ಮೆಂಟಲ್ಲಿ ಆ ರೀತಿ ಇರೋದಿಲ್ಲ, ಫಾರ್ಮುಲಾ ಇರುತ್ತೆ. ನೀವು ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಿಲ್ಲ. ಆ ಫಾರ್ಮುಲಾ ಪ್ರಕಾರ ನೀವು ಫಾಲೋ ಮಾಡಿಕೊಂಡು ಮಾರ್ಕ್ ಮಾಡಿ ಕಟ್ ಮಾಡ್ತೀರ, ಈಸಿ ಇರುತ್ತೆ. ಈಗ ನಾನು ತೊಗೊಂಡಂಥ ಈ ಬಾಡಿ ಮೆಜರ್ಮೆಂಟು ಅಷ್ಟೇ, ಫಾರ್ಮುಲಾ ಪ್ರಕಾರ ನಾನು ಮಾರ್ಕ್ ಮಾಡಿ ಕಟ್ ಮಾಡ್ತೀನಿ. ನೀವು ನೋಡ್ತೀರಲ್ವ, ವೀಡಿಯೋನ ಕೊನೆವರೆಗೂ ನೋಡಿ ಎಷ್ಟು ಈಸಿ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದರಲ್ಲೂ ಇದು ಕ್ಲೋಸ್ ನೆಕ್, ಬ್ಯಾಕ್ ಸೈಡು 1 ಇಂಚ್ ಮಾತ್ರ ಡೀಪ್ ಇದೆ, ಫ್ರಂಟ್ ಸೈಡ್ 6 ಇಂಚ್ ಇದೆ ಡೀಪು, ನಾರ್ಮಲ್ ಡಾಟ್ ಬ್ಲೌಸ್. ಓಕೆನಾ. ಇದಕ್ಕೆ ನಾವು ಶೋಲ್ಡರು, ನೆಕ್ ವಿಡ್ತು, ಆರ್ಮೋಲ್ ಡೌನಿಂಗು ಮತ್ತು ಫ್ರಂಟು ಡಾಟ್ಸು, ಕ್ರಾಸ್ ಬೆಲ್ಟ್ ವಿಡ್ತು, ಸ್ಲೀವ್ ಆರ್ಮೋಲ್ ಡೌನಿಂಗು ಇವೆಲ್ಲವೂ ಫಾರ್ಮುಲಾ ಪ್ರಕಾರ ನಾವು ಮಾರ್ಕ್ ಮಾಡ್ತೀವಿ. ಫ್ರಂಟ್ ಡಾಟ್ ಲೆಂತ್ ಮತ್ತು ಬ್ರೆಸ್ಟ್ ಲೆಂತ್ ಇದೆಲ್ಲ ಕಂಪ್ಲೀಟ್, ಒಂದು ಡಾಟಿಂದ ಇನ್ನೊಂದು ಡಾಟಿಗೆ ಎಷ್ಟು ಗ್ಯಾಪ್ ಇರಬೇಕು, ಇವೆಲ್ಲವಕ್ಕೂ ಒಂದೊಂದು ಫಾರ್ಮುಲಾ ಇರುತ್ತೆ. ಡಾಟ್ ವಿಡ್ತ್ಗೂ ಇವನ್ ಫಾರ್ಮುಲಾ ಇರುತ್ತೆ. ಓಕೆನಾ. ಹೀಗೆ ಬಾಡಿ ಮೆಜರ್ಮೆಂಟ್ಗೆ ಫಾರ್ಮುಲಾ ಇರುತ್ತೆ. ಈ ಫಾರ್ಮುಲಾ ಎಲ್ಲ ನಾನು ಸಿಂಪಲ್ಲಾಗಿ ನಿಮಗೆ ನೋಟ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನೀವು ತಗೊಳ್ಳೋದ್ರಿಂದ 100% ಉಪಯೋಗ ಪಡ್ಕೊಳ್ತೀರ. ಒಂದು ಪೈಸೆಗೂ ನಿಮಗೆ ನಷ್ಟ ಆಗೋದಿಲ್ಲ. ಇದು ನನ್ನ ಕಡೆಯಿಂದ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಈಗ ನೋಡಿ, ಮೆಜರ್ಮೆಂಟ್ ತಿಳಿಸ್ತೀನಿ ಫಸ್ಟು. ತೊಗೊಳ್ಳಿ, ನಿಮ್ಗೆ 100% ಯೂಸ್ ಆಗುತ್ತೆ. ಏನಾದರೂ ಡೌಟ್ ಇದ್ದರೂ ನಾನು ನಂಬರ್ ಕೊಟ್ಟಿರ್ತೀನಿ. ಸೊ ನೀವು ಕಾಲ್ ಮಾಡಿ, ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಡೌಟ್ಸ್ನ ಕೂಡ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಯಾವುದೇ ಡೌಟ್ ಬಂದರೂ ನೀವು ಕಾಲ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬೋದು. ಓಕೆನಾ. ಇಷ್ಟು. ಈಗ ಮೆಜರ್ಮೆಂಟ್ಸು, ಬ್ಲೌಸ್ ಲೆಂತ್ 14 ಇಂಚಿದೆ, ಚೆಸ್ಟ್ ಮೆಜರ್ಮೆಂಟು 35 ಇಂಚಿದೆ, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನಾವು ಬಾಡಿ ಮೆಜರ್ಮೆಂಟ್ನ ತೊಗೊಳ್ತೀವಲ್ವ, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಎಂಟೈರ್ ಬ್ಲೌಸ್ನ ಕಟ್ ಮಾಡ್ತೀವಿ. ಸೊಂಟದ ಅಳತೆ ವೇಸ್ಟ್ ಮೆಜರ್ಮೆಂಟ್ 31 ಇಂಚಿದೆ. ಶೋಲ್ಡರು, ಫುಲ್ ಶೋಲ್ಡರು 15 ಇಂಚು, ಅಂದರೆ ಈ ಕಡೆ ಶೋಲ್ಡರಿಂದ ಈ ಕಡೆ ಶೋಲ್ಡರ್ವರೆಗೂ. ಓಕೆನಾ. ಭುಜ, ಈ ಕಡೆ ಭುಜದಿಂದ ಈ ಕಡೆ ಭುಜದವರೆಗೂ ಕಂಪ್ಲೀಟ್ ಬೋನ್ ಇರುತ್ತೆ, MK ಇರುತ್ತೆ. ಓಕೆನಾ. ಎಲುಬು, ಆ ಬೋನ್ ಟು ಬೋನ್ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಳ್ಬೇಕು. ಶೋಲ್ಡರ್ದು ಹಾರ್ಮೋಲ್ ರೌಂಡಿಂಗ್, ಕಂಕುಳದ ಸುತ್ತ ಅಳತೆ 14.5. ಸ್ಲೀವ್ ಲೆಂತು 5 ಇಂಚಿದೆ, ಲೂಸು 12 ಇಂಚಿದೆ, ಲೂಸ್ 12 ಇಂಚಿದೆ. ಮತ್ತು ಡಾಟ್ ಪಾಯಿಂಟ್ ಇದು, ಓಕೆನಾ, ಸೆಂಟ್ರ್ ಡಾಟ್ ಅಪೆಕ್ಸ್ ಪಾಯಿಂಟು 9.5 ಇಂಚು, ಮತ್ತು ಫುಲ್ ಲೆಂತು 12.5 ಇಂಚು, ಡಾಟಿಂದ ಎಕ್ಸ್ಟ್ರಾ ಮತ್ತು ಕೆಳಗೆ. ಫ್ರಂಟ್ ಡೀಪು 6 ಇಂಚಿದೆ, ಬ್ಯಾಕ್ ಡೀಪ್ 1 ಇಂಚಿದೆ. ಕ್ಲೋಸ್ ನೆಕ್, ಬ್ಯಾಕ್ ಕ್ಲೋಸ್ ಇರುತ್ತೆ, ಫುಲ್ ಕ್ಲೋಸ್ ಅಲ್ಲ, 1 ಇಂಚ್ ಮಾತ್ರ ಗ್ಯಾಪ್ ಇರುತ್ತೆ, ಮತ್ತು ಫ್ರಂಟು ಡೀಪ್ ಇರುತ್ತೆ. ಓಕೆನಾ. ಸಿಂಪಲಾಗಿ ಕಟ್ ಮಾಡ್ತೀನಿ ಇದನ್ನು ನಾನು.
ಯಾವುದೇ ಟೆನ್ಷನ್ ತೊಗೊಳ್ಳೋದಿಲ್ಲ, ರಿಸ್ಕ್ ಇರೋದಿಲ್ಲ. ನೋಡಿ ನೀವು ನೋಡಿದ್ರೇ ನಿಮಗೊಂದು ಕ್ಲಾರಿಟಿ ಬರುತ್ತೆ ನೋಟ್ಸ್ ಎಷ್ಟು ಉಪಯೋಗ ಆಗುತ್ತೆ ಅಂತ. ಫಸ್ಟ್ ಲೈನಿಂಗ್ ಐರನ್ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು. ಇದಾದ ನಂತರ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಬ್ಲೌಸ್ ಲೆಂತು ಎಷ್ಟಿದೆ 14 ಇದೆ ಬಾಡಿ ಮೆಜರ್ಮೆಂಟ್ದು. ಸೊ ಅದಕ್ಕೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಅಳತೆ ಬ್ಲೌಸಲ್ಲಾದರೆ ನಾವು ಪ್ರತಿಯೊಂದು ಅಳತೆ ಮಾಡಿಕೊಂಡು ಮಾರ್ಕ್ ಮಾಡಬೇಕು. ಬಾಡಿ ಮೆಜರ್ಮೆಂಟ್ ರೆಡಿ ಇರುತ್ತೆ, ತುಂಬ ಈಸಿ ಇರುತ್ತೆ. ಲೆಂತ್ ಮಾರ್ಕ್ ಮಾಡಿದ್ವಲ್ವ. ನೆಕ್ಸ್ಟ್ ಶೋಲ್ಡರು, ಇದು ಕ್ಲೋಸ್ ನೆಕ್ಕು, ಓಕೆನಾ. ಬ್ಯಾಕ್ ಸೈಡ್ 1 ಇಂಚೇ ಡೀಪ್ ಇರೋದ್ರಿಂದ, ಕ್ಲೋಸ್ ನೆಕ್ ಆಗಿರೋದ್ರಿಂದ ಫುಲ್ ಶೋಲ್ಡರ್ನ ತೊಗೊಳ್ಬೇಕು. 15 ಇಂಚು ಫುಲ್ ಶೋಲ್ಡರ್ ಇದೆ, ಸೊ 7.5 ಇಂಚು ಪ್ಲಸ್ ಅರ್ಧ ಇಂಚು ಸ್ಲೀವ್ ಅಟ್ಯಾಚ್ ಮಾರ್ಜಿನ್, ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ, ಓಕೆನಾ. ನೆಕ್ಸ್ಟು ಹಾರ್ಮೋಲ್ ಡೌನಿಂಗು, ಶೋಲ್ಡರ್ ಎಷ್ಟಿರುತ್ತೋ ಅದರಲ್ಲಿ 1 ಇಂಚ್ ಮೈನಸ್ ಮಾಡಿ ಹಾರ್ಮೋಲ್ ಡೌನಿಂಗ್ ತೊಗೊಳ್ಬೇಕು. ಈಗ 7.5 ಇಂಚು ಶೋಲ್ಡರ್ ಬಂತು ಒಂದು ಸೈಡು, 15 ಇಂಚ್ ಇದೆ, ಒಂದು ಸೈಡ್ 7.5 ಬಂತಲ್ವ. ಹಾರ್ಮೋಲ್ ಡೌನಿಂಗ್ 6.5 ತೊಗೊಳ್ಳಿ. 6.5 ಅಂದರೆ ನಾನು ತೊಗೊಂಡಂಥ ಮೆಜರ್ಮೆಂಟ್ಗೆ. ಒಂದು ವೇಳೆ ನೀವು ತೊಗೊಂಡಂಥ ಮೆಜರ್ಮೆಂಟು ಶೋಲ್ಡರು 16 ಇಂಚ್ ಇತ್ತು ಅಂದ್ಕೊಳ್ಳಿ, ಅದರಲ್ಲಿ ಅರ್ಧ 8 ಇಂಚು ಎಕ್ಸ್ಟ್ರಾ ಅರ್ಧ ಇಂಚ್ ತೊಗೊಳ್ಳಿ. 8 ಇಂಚಲ್ಲಿ 1 ಇಂಚ್ ಮೈನಸ್ ಮಾಡಿ ಹಾರ್ಮೋಲ್ ಡೌನಿಂಗ್ ತೊಗೊಳ್ಬೇಕು. ಒಂದು ವೇಳೆ ನೀವು ತೊಗೊಂಡಂಥ ಶೋಲ್ಡರು 14 ಇಂಚೆ ಇತ್ತು ಅಂದ್ಕೊಳ್ಳಿ, 7 ಇಂಚ್ ಶೋಲ್ಡರ್ ಇರುತ್ತೆ, ಓಕೆನಾ. ಅದರಲ್ಲಿ 1 ಇಂಚ್ ಮೈನಸ್ ಮಾಡಿ 6 ಇಂಚ್ ಹಾರ್ಮೋಲ್ ಡೌನಿಂಗು. ಈ ರೀತಿ 1 ಇಂಚ್ ಮೈನಸ್ ಮಾಡಿ ಹಾರ್ಮೋಲ್ ಡೌನಿಂಗ್ ತೊಗೊಳ್ಳಿ. ಬಟ್ ಇದು ಫೈನಲ್ ಅಲ್ಲ, ಓಕೆನಾ. ಇದರಲ್ಲಿ ಮತ್ತೆ ನಾವಿನ್ನು ಚೆಕ್ ಮಾಡೋದಿರುತ್ತೆ. ಇದಾದ ನಂತರ ಈ ಮಾರ್ಕು ನೀವು ಕ್ರಾಸ್ ತೊಗೊಳ್ಬೇಕು, ಅರ್ಧ ಇಂಚು. ನೋಡಿ ಇದು ಇಲ್ಲಿ ಎಷ್ಟಿರುತ್ತೋ 7.5 ಇದೆ ಅಲ್ವಾ, ಆ 7.5 ಮಾರ್ಕ್ ಮಾಡಿ. ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿರ್ತೀವಲ್ವ, ನಮಗೆ ಈ ರೀತಿ ಕ್ರಾಸ್ ಬರುತ್ತೆ, ಒಳಗಡೆ ಸೈಡ್ ಬರುತ್ತೆ, ಓಕೆನಾ. ಒಳಗಡೆ ಸೈಡ್ ಬರಬೇಕು, ಯಾಕಂದರೆ ಶೋಲ್ಡರ್ ಜಾಸ್ತಿ ಇರೋದ್ರಿಂದ. ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟು 35 ಇಂಚಿದೆ, ಅಂದರೆ 8.75 ಪ್ಲಸ್ ಫಿಟ್ಟಿಂಗ್ಗೋಸ್ಕರ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ ಸಾಕು. ಇದಾದ ನಂತರ ಸೊಂಟದ ಅಳತೆ 31 ಇಂಚಿದೆ, ಅಂದರೆ 7.75. 7.75ಗೆ ಒಂದು ಮಾರ್ಕ್ ಮಾಡಿ, ಎಕ್ಸ್ಟ್ರಾ 1 ಇಂಚು ಡಾಟ್ಗೋಸ್ಕರ. ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೋ ಸುತ್ತ ಅಳತೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ 4 ಭಾಗ ಮಾಡಿ ಅದರಲ್ಲಿ ಒಂದು ಭಾಗಕ್ಕೆ ಇನ್ನೊಂದು ಅರ್ಧ ಇಂಚ್ ಸೇರಿಸ್ಕೊಂಡು ಚೆಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಸೊಂಟದ ಅಳತೆ ಎಷ್ಟಿರುತ್ತೋ ಅದನ್ನು 4 ಭಾಗ ಮಾಡಿ ಅದರಲ್ಲಿ ಒಂದು ಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ 1 ಇಂಚ್ ಮಾರ್ಕ್ ಮಾಡಿಕೊಂಡು ಇದನ್ನು ಲೈನ್ ಮಾರ್ಕ್ ಮಾಡಿಕೊಂಡು ಮತ್ತೆ 2 ಇಂಚ್ ಸೈಡ್ ಫಿಟ್ಟಿಂಗ್ಗೋಸ್ಕರ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಬೇಕು. ಇದು ಇಲ್ಲಿ ಒಂದು ಅರ್ಧ ಇಂಚ್ ಇರಲಿ ಸಾಕು, ಓಕೆನಾ. ಅರ್ಧ ಇಂಚ್ ಇದ್ದರೆ ಸಾಕಾಗುತ್ತೆ. ಜಾಸ್ತಿ 1 ಇಂಚು ನಾವು ಡೀಪ್ ನೆಕ್ ಬ್ಲೌಸ್ಗೆ ತೊಗೊಳ್ತೀವಲ್ವ, ಆ ರೀತಿ ತೊಗೊಳ್ಬಾರ್ದು. ಒಂದು ಅರ್ಧ ಇಂಚ್ ತೊಗೊಂಡು ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಮತ್ತು ಬ್ಯಾಕ್ ಸೈಡ್ ಡಾಟ್ ಬಂದುಬಿಟ್ಟು ನೋಡಿ, ಈ ಸೊಂಟದ ಅಳತೆ ಇರುತ್ತಲ್ವ, ಇದರ ಸೆಂಟ್ರಿಗೆ ಬ್ಯಾಕ್ ಸೈಡ್ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡರ್ ಸೆಂಟ್ರಿಗೆ ಬರೋದಿಲ್ಲ. ಡೀಪ್ ನೆಕ್ ಇದ್ದರೆ ಮಾತ್ರ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಡಾಟ್ ಬರುತ್ತೆ. ಡೀಪ್ ನೆಕ್ ಇಲ್ಲ, ಫುಲ್ ಶೋಲ್ಡರ್ ಇದೆ ಅಂದರೆ ಸೊಂಟದ ಅಳತೆಯಲ್ಲಿ ಅರ್ಧಕ್ಕೆ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡು 1 ಇಂಚ್ ಅಲ್ವಾ ರೆಡಿ ಡೀಪು, ಸೊ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು 1.5. ಈಗ ಇದಕ್ಕೆ ನಾವು ನೆಕ್ ವಿಡ್ತ್ ತೊಗೊಳ್ಬೇಕು, ಓಕೆನಾ. ಫ್ರಂಟ್ ಸೈಡು ನಮಗೆ 6 ಇಂಚ್ ಡೀಪ್ ಇದೆ, ಓಕೆನಾ. ಬ್ಯಾಕ್ ಸೈಡ್ ಕಡಿಮೆ ಇದೆ, ಫ್ರಂಟ್ ಸೈಡು 6 ಇಂಚ್ ಡೀಪ್ ಇದೆ. ಸೊ ಹಾಗಾಗಿ ನಾವು ಈ ಶೋಲ್ಡರ್ ಏನಿರುತ್ತೋ ಇದರಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು. 7.5 ಇಂಚ್ ಅಲ್ವಾ ಶೋಲ್ಡರು, ಇಲ್ಲಿಂದ ತೊಗೊಳ್ಳಿ 8 ಇಂಚಿದೆ, ಸೊ 4 ಇಂಚು. ಈ ಫುಲ್ಲು ಎಷ್ಟಿದೆಯೋ ಅದರಲ್ಲಿ ಅರ್ಧಕ್ಕೆ ಈ ನೆಕ್ ವಿಡ್ತ್ನ ತೊಗೊಳ್ಳಿ, ಸಾಕಾಗುತ್ತೆ. ಯಾಕಂದರೆ ನಮಗೆ ಫ್ರಂಟ್ ಡೀಪ್ ಇರೋದ್ರಿಂದ ನಾವು ನೆಕ್ ವಿಡ್ತ್ ಜಾಸ್ತಿ ತೊಗೊಳ್ಳೋದಕ್ಕೂ ಆಗೋದಿಲ್ಲ, ಕಡಿಮೆ ಮಾಡೋದಕ್ಕೂ ಆಗೋದಿಲ್ಲ, ಓಕೆನಾ. ಇಷ್ಟಿದ್ದರೆ ಸಾಕಾಗುತ್ತೆ. ಈ ಫುಲ್ ಶೋಲ್ಡರಲ್ಲಿ ಅರ್ಧಕ್ಕೆ ನೆಕ್ ವಿಡ್ತ್ನ ತೊಗೊಂಡ್ರೆ ಸಾಕು. ಬ್ಯಾಕ್ ಸೈಡ್ ಪಾರ್ಟ್ ಇಷ್ಟೇ ಇರುತ್ತೆ. ಇದಾದ ನಂತರ ನೀವಿನ್ನೂ ಬೇಕು ಅಂದರೆ ಇದರಲ್ಲಿ ನೋಡಿ ಈ ರೀತಿ ಡ್ರಾಪ್ ಹೋಲ್ ಶೇಪ್ ಆದರೂ ಮಾರ್ಕ್ ಮಾಡ್ಕೊಳ್ಬೋದು, ಯಾವ ರೀತಿ ಬೇಕಾದರೂ ನೀವು ಮಾರ್ಕ್ನ ಮಾಡ್ಕೊಳ್ಬೋದು, ಓಕೆನಾ. ಅರ್ಥ ಆಯ್ತಲ್ವ. ನೀವು ಈ ಡೀಪ್ನ ತಗೊಂಡ ನಂತರ ಮತ್ತೆ ಇಲ್ಲಿ ಬೇಕು ಅಂದರೆ ನೀವು ಇಲ್ಲೊಂದು ಇಂಚ್ ಗ್ಯಾಪ್ ಕೊಡಿ. 1 ಇಂಚ್ ಗ್ಯಾಪ್ ಕೊಟ್ಟು
ಈ ರೀತಿ ಡ್ರಾಪ್ ಹೋಲ್ ಶೇಪ್ನ ನೀವು ಸ್ವಲ್ಪ ಬ್ರಾಡು ಡೀಪು ತಗೊಂಡು ಈಸಿಯಾಗಿ ನೀವು ಇನ್ನು ಬೇರೆ ಶೇಪ್ನಕ್ಕೆಲ್ಲ ಮಾರ್ಕ್ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವ, ಈ ರೀತಿ ಇಲ್ಲಿ ನಾವು ಗ್ಯಾಪ್ ಕೊಟ್ಟು ಈ ರೀತಿ ಡ್ರಾಪ್ ಹೋಲ್ ಶೇಪ್ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು 3.5 4 ಇಂಚ್ ಗ್ಯಾಪ್ ಕೊಟ್ಟು ನಾವು ತೊಗೊಳ್ಬೋದು. 3 ಇಂಚ್ ಗ್ಯಾಪ್ ಕೊಟ್ಟರು ಓಕೆ, ಏನು ಶೋಲ್ಡರ್ ಡ್ರಾಪ್ ಅಂಥದ್ದೇನು ಬರೋದಿಲ್ಲ. ಬ್ಯಾಕ್ ಸೈಡ್ ಪಾರ್ಟು ನೋಡಿ, ಬಾಡಿ ಮೆಜರ್ಮೆಂಟ್ಗೆ ಕ್ಲೋಸ್ ನೆಕ್, ಓಕೆನಾ, ಕ್ಲೋಸ್ ನೆಕ್ ಬ್ಲೌಸು ಕಟಿಂಗ್ ಮಾಡೋದು ಇಷ್ಟೇ ಬ್ಯಾಕ್ ಸೈಡ್ ಪಾರ್ಟು. ಇದರಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂದರೆ, ಇಲ್ಲೊಂದು ಸ್ವಲ್ಪ 1/4 ಇಂಚ್ ಕ್ರಾಸಾಗಿ ಸ್ಲೋಪ್ ಮಾಡಿ, ಓಕೆನಾ, ಇಷ್ಟು ಕಂಪ್ಲೀಟ್ ಮಾರ್ಕಿಂಗ್ ಮಾಡಿದರೆ ಸಾಕು. ಲಾಸ್ಟ್ ಫೈನಲ್ ಆಗಿ ಹಾರ್ಮಲ್ ರೌಂಡಿಂಗ್ನ ಚೆಕ್ ಮಾಡ್ಕೊಳ್ಬೇಕು. 7.75 ಬರ್ತಾ ಇದೆ, ಅಂದರೆ 7.75 ಅಂದರೆ ಎಷ್ಟು, 15.5. ನಮಗೆ ಬೇಕಾಗಿರೋದು ಎಷ್ಟು, 14.5, ಓಕೆನಾ. 1 ಇಂಚು ಹಾರ್ಮಲ್ ಡೌನಿಂಗ್ ಜಾಸ್ತಿ ಬರ್ತಾಯಿದೆ. ಇದೇನಾಗಿದೆ ಅಂದರೆ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇದೆ, ಹಾರ್ಮಲ್ ರೌಂಡಿಂಗ್ ಕಂಕುಳದ ಸುತ್ತಳತೆ ಕಡಿಮೆ ಇರೋದ್ರಿಂದ ಈ ಮೆಜರ್ಮೆಂಟ್ ನಮಗೆ ಸರಿ ಹೋಗಲ್ಲ. ಸೊ ಹಾಗಾಗಿ ಒಂದು ಅರ್ಧ ಇಂಚ್ ಈಗ ಮೇಲೆ ಮಾಡ್ತಾಯಿದ್ದೀನಿ. ಹಾರ್ಮಲ್ ಡೌನಿಂಗ್ ಮಾರ್ಕ್ ಮೇಲೆ ಮಾರ್ಕ್ ಮಾಡಿದ ನಂತರ ಈಗ ಒಂದು ಸಲ ಹಾರ್ಮಲ್ ರೌಂಡಿಂಗ್ ಚೆಕ್ ಮಾಡ್ಕೊಳ್ಬೇಕು. ಒಂದು ಸಲ ಮೇಲೆ ಮಾರ್ಕ್ ಮಾಡಿದ ಮೇಲೆ ಇದು ಅಡ್ಜಸ್ಟ್ಮೆಂಟಿಂಗ್. ಈಗ ನಮಗೆ ಹಾರ್ಮಲ್ ಡೌನಿಂಗ್ ಅನ್ನೋದು ಫೈನಲ್ ಆಗುತ್ತೆ. ನೋಡ್ಬೋದು 7.25 ಇಂಚ್ ಎಕ್ಸಾಕ್ಟಾಗಿ ಬಂದಿದೆ, ಅಂದರೆ 14.5 ಇಂಚ್ ಆಯ್ತಲ್ವ. ಈ ರೀತಿ ಈಗ ನಮಗಿದು ಫೈನಲ್ ಆಯಿತು ಹಾರ್ಮಲ್ ಡೌನಿಂಗ್ ಮಾರ್ಕು. ಓಕೆ, ಇಲ್ಲಿಗೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟ್. ನೆಕ್ಸ್ಟು ಫ್ರಂಟ್ ಸೈಡು, ಇದು ಡಾಟ್ ಬ್ಲೌಸ್ ಆಗಿರೋದ್ರಿಂದ ಸೊ ಈ ರೀತಿ ನಾರ್ಮಲಾಗಿ ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ಫ್ರಂಟ್ ಸೈಡ್ ಪಾರ್ಟ್ಗೆ ಲೈನಿಂಗ್ ನೋಡ್ಕೊಳ್ಳಿ, ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ಈ ರೀತಿ ಲೈನಿಂಗ್ನ ಫಸ್ಟ್ ಹಾಕ್ಕೊಳ್ಳಿ. ಇದಾದ ನಂತರ ಬ್ಯಾಕ್ ಲೆಂತು, ನೆಕ್ ವಿಡ್ತು, ಚೆಸ್ಟ್ ಮೆಜರ್ಮೆಂಟು, ಹಾರ್ಮಲ್ ರೌಂಡಿಂಗ್ ಮಾರ್ಕು, ಶೋಲ್ಡರು, ಉಕ್ಸ್ ಪಟ್ಟಿ ಹತ್ರ ನೋಡಿ ಈ ರೀತಿ ಸ್ಟ್ರೈಟಾಗಿ ಒಂದು ಮಾರ್ಕ್. ಈಗ ಬ್ಯಾಕ್ ಸೈಡ್ ಪಾರ್ಟ್ ತೆಗೆದು ಸೈಡ್ಗೆ ಇಟ್ಕೊಳ್ಳಿ. ಬ್ಲೌಸ್ ಲೆಂತ್ ಏನಿದೆ ಈ ಲೆಂತ್ಗೆ 2 ಮಾರ್ಕ್ನ ಈ ರೀತಿ ಸೇರಿಸ್ಕೊಂಡ ನಂತರ ಫ್ರಂಟ್ ಡೀಪು 6 ಇಂಚ್ ರೆಡಿ ಇದೆ. ಸೊ ಮೇಲ್ಗಡೆ ಶೋಲ್ಡರ್ ಮಾರ್ಜಿನಿಂದ 6.5 ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಬ್ರಾಡ್ ಜಾಸ್ತಿ ಆಗುತ್ತೆ ಫ್ರಂಟ್ ನೆಕ್ಕು. ಈ ರೀತಿ ಕ್ಲೋಸ್ ನೆಕ್ ಬಂದಾಗ ನೋಡಿ ಈ ವಿ ಶೇಪ್ ತುಂಬ ಚೆನ್ನಾಗಿರುತ್ತೆ. ವಿ ಮತ್ತು ಯು ಎರಡು ಕಂಬೈಂಡ್ ಆಗಿರುತ್ತೆ. ಸೊ ಈ ರೀತಿ ನೆಕ್ನ ನೀವು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಬ್ರಾಡ್ ಅನ್ನೋದು ತುಂಬ ಜಾಸ್ತಿ ಅನಿಸೋದಿಲ್ಲ. ನೋಡಿ ಇಲ್ಲಿ ಬ್ರಾಡ್ ಕಡಿಮೆ ಆಗುತ್ತೆ. ಸೊ ಇಲ್ಲಿ ನೆಕ್ ವಿಡ್ತ್ ಕರೆಕ್ಟಾಗಿರುತ್ತೆ, ಬಟ್ ಇಲ್ಲಿ ಬ್ರಾಡ್ ಕಡಿಮೆ ಆಗುತ್ತೆ, ನಿಮಗೆ ಅಷ್ಟೊಂದು ಡೀಪ್ ಅನಿಸೋದಿಲ್ಲ. ಸೊ ಡೀಪ್ ಹಾಕ್ಕೊಳ್ಳೋರಿದ್ದರೆ ನೀವು ಇದನ್ನು ಬ್ರಾಡ್ ಬೇಕಾದರೆ ಮಾಡ್ಬೋದು. ನಾನು ಜನ್ರಲಾಗಿ ಎಲ್ರಿಗೂ ಯೂಸ್ ಆಗಲಿ ಅಂತ ಈ ನೆಕ್ ತೋರಿಸಿದ್ದೀನಿ, ಓಕೆನಾ. ನೆಕ್ಸ್ಟು ಡಾಟು. ಈ ಡಾಟ್ಗೆ ನಾವು ಅಪೆಕ್ಸ್ ಪಾಯಿಂಟ್ ಅಂತ ಏನು ಕರಿತೀವಿ, ಈ ಡಾಟ್ ಲೆಂತು ಫ್ರಂಟ್ ಸೈಡಲ್ಲಿ ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ಫಾರ್ಮುಲಾ ಇದೆ. ಇದಕ್ಕೆ ಫಾರ್ಮುಲಾ ಪ್ರಕಾರ ನಾವು ಡಾಟ್ನ ಮಾರ್ಕ್ ಮಾಡ್ಬೋದು. ಅಳತೆ ತೊಗೊಂಡಿಲ್ಲ ಅಂದರೆ, ಒಂದು ವೇಳೆ ಅಳತೆ ತೊಗೊಳಕ್ಕೆ ಬಂದಿಲ್ಲ, ಅಳತೆ ಕೊಟ್ಟಿಲ್ಲ ಅಂದರೆ ಫಾರ್ಮುಲಾ ಪ್ರಕಾರ ನಾವು ಈ ಡಾಟ್ ಲೆಂತ್ನ ತೊಗೊಳ್ಬೋದು. ಅದು ನಿಮಗೆ ನೋಟ್ಸಲ್ಲಿ ಸಿಗುತ್ತೆ ಎಷ್ಟು ಅಂತ. ನಾನಾದರೆ ಈಗ ಅಳತೆ ತೊಗೊಂಡಿದ್ದೀನಿ, ಸೊ ಅದನ್ನು ಮಾರ್ಕ್ ಮಾಡ್ತೀನಿ. ನೆಕ್ಸ್ಟು ಡಾಟ್ ಬಿಡ್ತು ನೋಡಿ, ಇದಕ್ಕೂ ಒಂದು ಫಾರ್ಮುಲಾ ಇದೆ, ಓಕೆನಾ. ಇದಕ್ಕೂ ಒಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾ ಪ್ರಕಾರನೇ ನಾವು ಈ ಡಾಟ್ ಬಿಡ್ತನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಇದು ನಿಮಗೆ ನೋಟ್ಸಲ್ಲಿ ಸಿಗುತ್ತೆ.
ಈ ಡಾಟ್ ವಿಡ್ತಿಗೂ ಒಂದು ಫಾರ್ಮುಲಾ ಇದೆ, ಓಕೆನಾ. ಸೆಂಟ್ರ್ ಡಾಟ್ ವಿಡ್ತ್ ಇದೆಯಲ್ವ, ಇದಕ್ಕೂ ಒಂದು ಫಾರ್ಮುಲಾ ಇದೆ. ಈ ವಿಡ್ತ್ ಈ ಕಡೆ ಎಷ್ಟು ತೊಗೊಳ್ಬೇಕು ಅಂತ ಅದು ನಿಮಗೆ ನೋಟ್ಸಲ್ಲಿ ಸಿಗುತ್ತೆ. ಮತ್ತು ಈ ಉಳಿದಿರುವಂಥ ಈ ಡಾಟ್ಸ್ ಇರುತ್ತಲ್ವ, ಇದಕ್ಕೂ ನಿಮಗೆ ನೋಟ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾನು, ಎಷ್ಟು ಗ್ಯಾಪಲ್ಲಿ ಯಾವ ರೀತಿ ನಾವು ಈ ಡಾಟ್ಸ್ನ ತೊಗೊಳ್ಬೇಕು ಅಂತ. ಈ ಡಾಟ್ಸ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಅಂತ ಫಾರ್ಮುಲಾ ಇದೆ. ಫಾರ್ಮುಲಾ ಪ್ರಕಾರ ನೀವು ಡಾಟ್ಸ್ನ ಮಾರ್ಕ್ ಮಾಡಿಕೊಂಡ್ರೆ ಫಿಟ್ಟಿಂಗ್ ಕರೆಕ್ಟಾಗಿರುತ್ತೆ. ಫ್ಲಾಟ್ ಆಗೋದು, ಲೂಸ್ ಆಗೋದು, ರಿಂಕಲ್ಸ್ ಬರೋದು ಆ ರೀತಿ ಆಗೋದಿಲ್ಲ. ಮತ್ತು ಇದು ಜನ್ರಲ್ಲಾಗಿ 2 ಇಂಚ್ ಮೇಲೆ, ಈ ಕಡೆ ಸೈಡು 1.5 ಇಂಚು. ಇದು ನಾನು ಜನ್ರಲಾಗಿ ತಿಳಿಸುವಂಥ ಫಾರ್ಮುಲಾ. ಕ್ರಾಸ್ ಬೆಲ್ಟು ಶೇಪು. ನೆಕ್ಸ್ಟು ಚೆಸ್ಟಿಂದ ಸ್ಟ್ರೈಟಾಗಿ ಒಂದು ಮಾರ್ಕು, ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನ್ನು. ಫ್ರಂಟ್ ಸೈಡ್ ಪಾರ್ಟು ಮುಗೀತು. ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಮ್ಗೆ ಆಲ್ಮೋಸ್ಟ್ ಎಲ್ಲ ಇರುತ್ತೆ, ಫ್ರಂಟ್ ಸೈಡ್ ಪಾರ್ಟಲ್ಲಿ ಏನೂ ಇರೋದಿಲ್ಲ. ಸೊ ನಾರ್ಮಲ್ ಡಾಟ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ತಿರೋ ಸೇಮ್ ಅದೇ ರೀತಿ. ಇದು ಬ್ರಾಡ್ ಬೇಕಾದರೆ ನೀವು ಕಟ್ ಮಾಡ್ಬೋದು, ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿ ಬ್ರಾಡ್ ಬೇಕಾದರೂ ನೀವು ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ಬ್ರಾಡ್ ಹಾಕ್ಕೊಳ್ಳೋರು ತುಂಬ ಜನ ಇರ್ತಾರೆ, ಹಾಕ್ಕೊಳ್ಳದೆ ಇರೋರು ಇರ್ತಾರೆ. ಸೊ ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಇದನ್ನು ಡಿಸೈಡ್ ಮಾಡ್ಕೊಳ್ಳಿ. ಹಾಗೆ ಡೈರೆಕ್ಟಾಗಿ ನಾನು ಫ್ರಂಟ್ ಸೈಡ್ ಆರ್ಮೋಲ್ ಶೇಪ್ನ ಮಾರ್ಕ್ ಮಾಡದೆ ಕಟ್ ಮಾಡ್ತಾಯಿದ್ದೀನಿ. ಸೊ ನೀವು ಮಾತ್ರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ. ನೋಡಿ ಇದು ಫ್ರಂಟ್ ಸೈಡು. ನೀವು ಈ ರೀತಿ ಬ್ರಾಡ್ ತೊಗೊಂಡ್ರು ಪರವಾಗಿಲ್ಲ ಅಂದರೆ ತೊಗೊಳ್ಬೋದು, ಇಲ್ಲಾಂದರೆ ಇಲ್ಲಿಂದ ಈ ರೀತಿ ಸ್ಲೋಪ್ ಮಾಡಿಕೊಂಡ್ರೆ ಇಷ್ಟು 1-1.5 ಇಂಚಷ್ಟು ಬ್ರಾಡ್ ಕಡಿಮೆ ಆಗುತ್ತೆ. ಬ್ರಾಡ್ ಹಾಕ್ಕೊಳ್ಳೋರು ಹಾಕ್ಕೊಳ್ತಾರೆ, ಇಲ್ಲದೇ ಇರೋರು ಇಲ್ಲ. ಅದನ್ನು ಕಸ್ಟಮರ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಡಿಸೈಡ್ ಮಾಡ್ಕೊಳ್ಳಿ. ಇದು ಫ್ರಂಟ್ ಸೈಡ್ ಪಾರ್ಟ್. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ಗೋಸ್ಕರ ಲೈನಿಂಗ್ನ ಈ ರೀತಿ 4 ಫೋಲ್ಡ್ ಮಾಡ್ಕೊಳ್ಬೇಕು. ಫಸ್ಟು ಸ್ಟ್ರೈಟಾಗಿ ಲೈನಿಂಗ್ನ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೇಕು. 1/2 ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿಂದ ಸ್ಲೀವ್ ಲೆಂತು ಲೂಸು ಮಾರ್ಕ್ ಮಾಡ್ಕೊಳ್ಬೇಕು. 5 ಇಂಚ್ ಸ್ಲೀವ್ ಲೆಂತ್ ಇದೆ, ಸೊ ಎಕ್ಸ್ಟ್ರಾ 1/2 ಇಂಚ್ ಸೇರಿಸ್ಕೊಂಡು 5.5 ಮಾರ್ಕ್ ಮಾಡಿದ್ದೀನಿ. ಈ 35 ಚೆಸ್ಟ್ ಮೆಜರ್ಮೆಂಟ್ಗೆ 3.5 ಇಂಚ್ ಆರ್ಮೋಲ್ ಡೌನಿಂಗ್ ಸರಿ ಹೋಗುತ್ತೆ. ಇದಕ್ಕೂ ಫಾರ್ಮುಲಾ ಇದೆ, ಓಕೆನಾ. ಸ್ಲೀವ್ದು ಆರ್ಮೋಲ್ ಡೌನಿಂಗು ನಾವು ಎಷ್ಟು ತೊಗೊಳ್ಬೇಕಂತ ಅದಕ್ಕೂ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಪ್ರಕಾರ ಸ್ಲೀವ್ ಆರ್ಮೋಲ್ ಡೌನಿಂಗ್ ತೊಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಆರ್ಮೋಲ್ ರೌಂಡಿಂಗು. ಸ್ಲೀವ್ಸ್ನ ಪರ್ಫೆಕ್ಟಾಗಿ ಯಾವ ರೀತಿ ಕಟಿಂಗ್ ಮಾಡಬೇಕಂತ ಒಂದು ಸಪ್ರೇಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅದರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಲೀವ್ನ ಫಸ್ಟು ರಫಾಗಿ ಆರ್ಮಲ್ ಶೇಪ್ನ ಮಾರ್ಕ್ ಮಾಡಿಕೊಂಡ ನಂತರ ನಿಮ್ಗೆ ಕರೆಕ್ಟ್ ಅನಿಸಿದರೆ ಕಟ್ ಮಾಡಿ. ಏನಂದರೆ ಇದು ಕಟ್ ಮಾಡ್ತಾ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಈಸಿ ಅನಿಸುತ್ತೆ, ನೀವು ಪರ್ಫೆಕ್ಟಾಗಿ ಕಟ್ ಮಾಡ್ಬೋದು.
ಮೇಲ್ಗಡೆ 2 ಲೇಯರ್ನ ಓಪನ್ ಮಾಡಿಕೊಂಡು ಡೈರೆಕ್ಟಾಗಿ ಫ್ರಂಟ್ ಸೈಡ್ ಪಾರ್ಟು ಏನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದರ ಪ್ರಕಾರ ಶೇಪ್ನ ಕಟ್ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ. ಇದು ಸ್ಲೀವ್ಸ್ ಕಟ್ಟಿಂಗ್. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ಗೋಸ್ಕರ ಲೈನಿಂಗು ಫಸ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ, ಒಂದು ಸೈಡು ಕೆಳಗಡೆ ಸೈಡು. ಈ ಕೆಳಗಡೆ ಸೈಡು ಮತ್ತು ಇನ್ನೊಂದು ಸೈಡು ಕಟ್ ಮಾಡ್ಕೊಂಡ ನಂತರ ಸ್ಟ್ರೈಟಾಗಿ ಸೊಂಟದ ಅಳತೆಯಲ್ಲಿ 4ನೇ ಒಂದು ಭಾಗಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ, ಮತ್ತು ಅಲ್ಲಿಂದ 2 ಇಂಚ್ ಎಕ್ಸ್ಟ್ರಾ. ಈಗ ಎಲ್ರಿಗೂ ಜನರಲಾಗಿ ಯೂನಿವರ್ಸಲ್ಲು ಉಕ್ಸ್ ಪಟ್ಟಿ ಸೈಡು 4 ಇಂಚ್ ಮಾರ್ಕ್ ಮಾಡಿ, ಸೈಡ್ ಫಿಟ್ಟಿಂಗ್ ಕಡೆ 3.25 ಇಂಚ್ ಮಾರ್ಕ್ ಮಾಡಿ. ಎಲ್ರಿಗೂ ಸೂಟ್ ಆಗೋಂಥದ್ದು ಇದು. ಇದರಲ್ಲಿ ಕೆಲವು ಟೈಮ್ ನಾವು ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕು, ಅದು ಯಾವಾಗ ಅಂತ ನಾನು ನಿಮಗೆ ಮುಂದೆ ಬರುವಂಥ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ರಫಾಗಿ ಕ್ರಾಸ್ ಬೆಲ್ಟ್ ಶೇಪ್ನ ಸ್ವಲ್ಪ ಕರ್ವಾಗಿ ಮಾರ್ಕ್ ಮಾಡಿಕೊಂಡು ನೋಡಿ, ಈ ರೀತಿ ಲೈಟಾಗಿ ಕರ್ವ್ ಶೇಪ್ ಮಾರ್ಕ್ ಮಾಡಿಕೊಂಡ್ರೆ ಸಾಕು, ಪರ್ಫೆಕ್ಟಾಗಿರುತ್ತೆ. ಇದು ಕಂಪ್ಲೀಟ್ ನಿಮಗೆ ಕ್ಲೋಸ್ ನೆಕ್ಕು 4 ಡಾಟ್ ಬ್ಲೌಸು ಬಾಡಿ ಮೆಜರ್ಮೆಂಟ್ಸ್ಗೆ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಕ್ಲಿಯರಾಗಿ ಅರ್ಥ ಆಗಿದೆ ಅಲ್ವೋ? ಸಿಂಪಲ್ಲಾಗಿರುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಫಸ್ಟೇ ತಿಳಿಸಿದೆ ಬಾಡಿ ಮೆಜರ್ಮೆಂಟ್ಗೆ ಕಟ್ಟಿಂಗ್ ಮಾಡೋದು ತುಂಬ ಈಸಿ ಅಂತ. ನೋಟ್ಸ್ನ ತೊಗೊಳ್ಳಿ, ಈ ಎಲ್ಲ ಉಪಯೋಗನ ನೀವು ಪಡ್ಕೊಳ್ಳಿ ಅಂತ ತಿಳಿಸ್ತಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.